ಬಳ್ಳಾರಿ ನಗರದ 1ನೇ ವಾರ್ಡಿನಲ್ಲಿ ಬರುವಂತಹ ಅಂಗನವಾಡಿ ಕೇಂದ್ರದ ಶಾಲಾ ಮಕ್ಕಳಿಗೆ ಇದೇ ಜುಲೈ 18ರಂದು ಶುಕ್ರವಾರ ಸಾಯಂಕಾಲ ಆಡಿಟಿ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಅರ್ಷಿಯಾ ಬಾನು ಹಾಗೂ ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಂಗನವಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಲರ್ ಪುಸ್ತಕ, ಸ್ಕೆಚ್ ಪೆನ್ಸಿಲ್ ಮತ್ತು ಸ್ಲೇಟು ಬಳಪಗಳನ್ನು 1ನೇ ವಾರ್ಡಿನ 6 ಅಂಗನವಾಡಿ ಕೇಂದ್ರದ ಎಲ್ಲ ಮಕ್ಕಳಿಗೆ ಉಚಿತವಾಗಿ ನೀಡಲಾಯಿತು. ನಂತರ ಇದೇ ವೇಳೆ ಮಾತನಾಡಿದಂತಹ ಟ್ರಸ್ಟ್ ಅಧ್ಯಕ್ಷರಾದಂತಹ ಅರ್ಷಿಯಾ ಬಾನು, ನಮ್ಮ ಆಡಿಟಿ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಳ್ಳಾರಿ ನಗರದಲ್ಲಿ ಅಂಗನವಾಡಿ ಶಾಲೆಗಳು ಅಲ್ಲದೆ 1ರಿಂದ ಕಾಲೇಜು ಓದುವಂತಹ ಬಡ ಮಕ್ಕಳಿಗೆ ಸಹಾಯ ಮಾಡುತ್ತೇವೆ ಮತ್ತು ಅದು ಅಲ್ಲದೆ ಹೆಣ್ಣು ಮಕ್ಕಳಿಗೆ ಮೆಹಂದಿ ತರಬೇತಿ, ಟೈಲರಿಂಗ್ ತರಬೇತಿ ಹೀಗೆ ಹಲವಾರು ರೂಪದಲ್ಲಿ ನಮ್ಮ ಆಡಿಟಿ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಹಾಯ ಮಾಡುತ್ತೇವೆ ಎಂದರು. ನಮ್ಮ ಟ್ರಸ್ಟ್ ವತಿಯಿಂದ ಮೆಹಂದಿ ತರಬೇತಿ ಮತ್ತು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಂಪ್ಯೂಟರ್ ತರಬೇತಿಯನ್ನು ಸಹ ನಮ್ಮ ಟ್ರಸ್ಟ್ ವತಿಯಿಂದ ನೀಡುತ್ತೇವೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ನಮ್ಮ ಕಚೇರಿಗೆ ಬಂದು ಭೇಟಿ ನೀಡಬಹುದು ಅಥವಾ ದೂರವಾಣಿ ಸಂಖ್ಯೆ 9108278564ಗೆ ಕರೆ ಮಾಡಬಹುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷೆ ಅರ್ಷಿಯಾ ಬಾನು, ಸದಸ್ಯರಾದಂತಹ ಪರಿಮಳ, ಅಂಗನವಾಡಿ ಶಿಕ್ಷಕರಾದ ಸುಶೀಲ್, ಜಾಫರ್ ಬಿ, ರುಕ್ಮಿಣಿ ದೇಶಪಾಂಡೆ, ಶಿವಗಂಗಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮಸ್ತೆ, ನನ್ನ ಹೆಸರು ಅರ್ಷಿಯಾ ಬಾನು. ಆದಿತ್ಯ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಒಂದು ಮಹಿಳೆಯರಿಗೆ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ಮೆಹಂದಿ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್, ಬ್ಯೂಟಿ ಪಾರ್ಲರ್, ಮಿಷಿನ್ ಕ್ಲಾಸನ್ನು ಎಲ್ಲ ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ನಮ್ಮ ಹತ್ರ ಮೆಹಂದಿ ಕ್ಲಾಸನ್ನು ಸ್ಟಾರ್ಟ್ ಆಗಿದೆ. ಭಾಳ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅವ್ರಿಗೆ ಕೋಲಿನ ಹಿಡ್ಕೊಳಕ್ಕೆ ಬರ್ತಿದ್ದಿಲ್ಲ. 15 ದಿನ ಒಳಗೆ ಎಷ್ಟು ಚೆನ್ನಾಗಿ ಡಿಸೈನು, ಫಿನಿಶಿಂಗ್ ಡಿಸೈನನ್ನು ಕಲಿತಾ ಇದ್ದಾರೆ ಭಾಳ ಸ್ಟೂಡೆಂಟ್ಸ್. ಈ ಥರ ನೋಡ್ಬೋದು ಡಿಸೈನ್ಸ್. ಈಗ ಬ್ಯೂಟಿ ಪಾರ್ಲರ್ ಆಗಲಿ, ಮಿಷಿನ್ ಕ್ಲಾಸನ್ನಾಗಲಿ, ಕಂಪ್ಯೂಟರ್ ಕ್ಲಾಸಲ್ಲಿ ಸ್ಕಿಲ್ ಬೇಸಿಕ್ ಇರ್ತದೆ. ಆಮೇಲೆ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ, 3 ಮಂತ್ಸ್ ಟ್ರೈನಿಂಗು. ಹಾಗೆ ಇವತ್ತು ಮುಂಜಾನೆ 1ನೇ ವಾರ್ಡು ತಾಲೂರು ರೋಡ್ 6 ಅಂಗನವಾಡಿ ಸ್ಕೂಲಲ್ಲಿ ಸಣ್ಣ ಸಣ್ಣ ಹುಡುಗರವ್ರಿಗೆ, ಅಂಗನವಾಡಿ ಸ್ಕೂಲ್ ಮಕ್ಕಳಿಗೆ ಕಲರ್ ಬುಕ್ಕು, ಕಲರ್ ಪೆನ್ಸಿಲ್ಲು, ಸಿಲೇಟು, ಬಲ್ಪನ್ನು ಡಿಸ್ಟ್ರಿಬ್ಯೂಟನ್ನು ಮಾಡಿವಿ. ಎಲ್ಲ ನಮ್ಮ ಟ್ರಸ್ಟ್ ಮೆಂಬರ್ಸ್ ಹಾಗೆ ಅರ್ಷಿಯಾ ಬಾನು ಅವರು, ದಾದಾಪೀರ್ ಅವರು, ಪರಿಮಳ ಅವರು, ಸಲೀಮಾ ಅವರು ಎಲ್ಲರೂ ನಾವು ಒಂದು ಮೆಂಬರ್ಸ್ ಮೀಟಿಂಗ್ ಮಾಡಿ ಈ ಥರ ಅಂಗನವಾಡಿ ಸ್ಕೂಲ್ಗೆ ಈ ಥರ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಒಂದು ಆಸೆ ಇತ್ತು. ಈ ಥರ ಮುಂಜಾನೆ ಒಂದು ಪ್ರೋಗ್ರಾಮನ್ನು ಭಾಳ ಚೆನ್ನಾಗಿ ನಡೆದಿದೆ. ಎಲ್ಲ ಅಂಗನವಾಡಿ ಟೀಚರ್ಸ್ ಆಗಲಿ, ಮಕ್ಕಳಾಗಲಿ ಭಾಳ ಅಪ್ರೋಚ್ ಮಾಡಿದ್ದಾರೆ. ಹಾಗೆ ಇವತ್ತು ಎಲ್ಲ ಮಹಿಳೆಯವ್ರಿಗೆ, ಮಕ್ಕಳಿಗಾಗಲಿ ಎಲ್ಲರಿಗಾಗಲಿ ಒಂದು ದೊಡ್ಡ ಪ್ರೋಗ್ರಾಮನ್ನು ಮಾಡಬೇಕಂತ ಭಾಳ ಮನಸ್ಸಲ್ಲಿ ಆಸೆ ಇದೆ. ಇನ್ನೂ ಬರೋ ಕಾಲದಲ್ಲಿ ಇನ್ನೂ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು. ಇನ್ನು ನಮ್ಮ ಮಹಿಳೆಯವ್ರಿಗಾಗಲಿ, ಮಕ್ಕಳಿಗಾಗಲಿ ಎಲ್ಲರಿಗೆ ಸಪೋರ್ಟ್ ಆಗಿರ್ತೀವಿ. ನನ್ನ ಹೆಸರು ಕಾವ್ಯ. ಆದಿತ್ಯ ಟ್ರಸ್ಟ್ ಕಡೆಯಿಂದ ಮೆಹಂದಿ ಕ್ಲಾಸ್ಗೆ ಬರ್ತಿದ್ದೀನಿ. ನನಗೆ ಫಸ್ಟ್ ಸ್ಟಾರ್ಟಿಂಗು ಮೆಹಂದಿ ಇಟ್ಕೊಳಕ್ಕೆ ಕೂಡ ಬರ್ತಿದ್ದಿಲ್ಲ. ಈಗ ಚೆನ್ನಾಗಿ ಕಲ್ತಿದ್ದೀನಿ. 15 ಡೇಸಲ್ಲಿ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಸ್ಟಾರ್ಟಿಂಗ್ ಏನೂ ಬರ್ತಾ ಇದ್ದಿಲ್ಲ. ಈಗ ನೆಕ್ಸ್ಟ್ ಬ್ಯೂಟಿ ಪಾರ್ಲರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಾನು ಆದಿತ್ಯ ಎಜುಕೇಷನಲ್ ಆ್ಯಂಡ್ ಚಾರಿಟಿ ಟ್ರಸ್ಟಿಂದ ಮೆಹಂದಿ ಕ್ಲಾಸ್ ಜಾಯ್ನ್ ಆಗಿದೆ. ಆದಾಗಿಂದ ನಾವು 15 ಡೇಸ್ ಆಯಿತು ಜಾಯ್ನ್ ಆಗಿ. ಈಗ ನಾವು ಚೆನ್ನಾಗಿ ಆಗ್ತಿದ್ದೀವಿ. ಡಿಸೈನ್ಸ್ ಆದರೂ ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಇದೆ. ಆ್ಯಂಡ್ ನಮಗೆ ಇನ್ನೂ ಬಂದಾಗಿಂದ ಡೈಲಿ ನಮಗೂ ಇಂಟ್ರೆಸ್ಟ್ ಬರ್ತಿದೆ ಕಲಿಬೇಕು ಅನ್ನೋದು. ಇದು ಮತ್ತು ಬ್ಯೂಟಿ ಪಾರ್ಲರ್ ಆಗಲಿ, ಮಿಷಿನ್ ಕ್ಲಾಸ್ ಆಗಲಿ, ಕಂಪ್ಯೂಟರ್ ಕ್ಲಾಸ್ ಆಗಲಿ ಎಲ್ಲ ಕಲಿಬೇಕು ಅನ್ನೋದಿದೆ. ನಾವು ಕಲ್ತ್ರೇನೂ ಇವು ಚೆನ್ನಾಗಿ ಕಲಿಸ್ತಿದ್ದಾರೆ. ಎಲ್ಲದೂ ಫೆಸಿಲಿಟಿನೂ ಇದೆ. ನಾವು ಕಲಿತ ಮೇಲೆ ಎಲ್ಲ ಇಂಡಿಪೆಂಡೆಂಟ್ ಆಗಿಯೂ ಇರ್ಬೋದು ನಾವು. ಇದು ಸೂರ್ಯ ನ್ಯೂಸ್ ಕನ್ನಡ.